ಪ್ರೀತಿಯ ಗೆಳೆಯರೆ, ನಿಂಬೆಹಣ್ಣು ಯಾರು ನೋಡಿಲ್ಲ, ಯಾರು ಕೇಳಿಲ್ಲ ಅಲ್ವಾ? ಚಿಕ್ಕ ಚಿಕ್ಕ ನಿಂಬೆಹಣ್ಣು ಎಷ್ಟು ಅನುಕೂಲ ಇದೆ ಗೊತ್ತಾ? ಎಸ್ಪೆಷಲಿ ನಾನು ಡಾಕ್ಟರ್ ಮುರಳೀಧರ್ ಅಂತ ಆರ್ಥೋಪೆಡಿಕ್ ಸರ್ಜನ್. ಬೋನ್ಸ್ ಆ್ಯಂಡ್ ಜಾಯಿಂಟ್ಸ್ಗೆ ಎಷ್ಟು ಹೆಲ್ಪ್ ಇದೆ. ವೈಟಮಿನ್ ಸಿ ರಿಚ್ ಇರೋದ್ರಿಂದ ಜಾಯಿಂಟ್ ಇನ್ಫ್ಲಮೇಷನ್ಗೆ ಹೆಂಗೆ ಹೆಲ್ಪ್ ಆಗುತ್ತೆ. ಮಂಡಿ ನೋವಿರೋರಿಗೆ, ಸೊಂಟದ ನೋವಿರೋರಿಗೆ, ಪೇಯ್ನ್ ಜಾಸ್ತಿ ಇರೋರಿಗೆ, ಪಾಲಿಯಾರ್ಥೈಟಿಸ್, ರುಮಟಾಯ್ಡ್ ಆರ್ಥೈಟಿಸ್ ಇರೋರಿಗೆ, ಆಸ್ಟಿಯೋಆರ್ಥೈಟಿಸ್ ಇರೋರಿಗೆ ಹೇಗೆ ನಿಂಬೆಹಣ್ಣು ತಿನ್ನೋದು ಅನುಕೂಲ ಆಗುತ್ತೆ. ಮತ್ತು ಇಂಜುರಿ ಆಗಿರುತ್ತೆ, ಸ್ಪ್ರೈನ್ ಆಗಿರುತ್ತೆ, ಸ್ಟ್ರೈನ್ ಆಗಿರುತ್ತೆ, ಕೆಲಸ ಫ್ರ್ಯಾಕ್ಚರ್ಸ್ ಆಗಿರುತ್ತೆ, ಅದು ಹೀಲಿಂಗ್ ಕೂಡ ಹೇಗೆ ಹೆಲ್ಪ್ ಆಗುತ್ತೆ ನಿಂಬೆಹಣ್ಣು ಉಪಯೋಗಿಸ್ತೀನಿ ಅಂತ ಈ ವಿಡಿಯೋದಲ್ಲಿ ಪೂರ್ತಿ ಹೇಳ್ತೀನಿ ಗೆಳೆಯರೆ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ಅಂತ ಆರ್ಥೋಪೆಡಿಕ್ ಸರ್ಜನ್. ನಾನು 30ಕ್ಕೂ ಹೆಚ್ಚು ವಿಡಿಯೋಗಳು ಮಾಡಿದ್ದೀನಿ. ಮರೆದೇ ನನ್ನ ಎಲ್ಲ ವಿಡಿಯೋಗಳನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಾರಕ್ಕೆ 3 ವಿಡಿಯೋಗಳು ಹಾಕ್ತಿರ್ತೀನಿ. ಬೆಲ್ಲೈಕನ್ ಹೊತ್ತು ಎನೇಬಲ್ ಮಾಡ್ಕೊಳ್ಳಿ. ಫ್ರೀಯಾಗಿ ನಿಮ್ಮ ಮೆಸೇಜ್ ಬರುತ್ತೆ. ಪ್ರತಿಯೊಂದು ವಿಡಿಯೋ ಮಿಸ್ ಮಾಡದೆ ನೋಡ್ಬೋದು. ಗೆಳೆಯರೆ, ನಿಂಬೆಹಣ್ಣಲ್ಲಿರುವಂಥ ವೈಟಮಿನ್ ಸಿ ಇದೆಯಲ್ಲ, ಸಿಟ್ರಿಕ್ ಆ್ಯಸಿಡ್ ಅಂತೀವಿ, ಅದು ನಮ್ಮ ಆಕ್ಸಿಡೇಟಿವ್ ಸ್ಟ್ರೆಸ್ನ ಅವಾಯ್ಡ್ ಮಾಡುತ್ತೆ ಮತ್ತು ಫ್ರೀ ರ್ಯಾಡಿಕಲ್ಸ್ ನ್ಯೂಟ್ರಲೈಸ್ ಮಾಡುತ್ತೆ. ಸೊ ಈ ಫ್ರೀ ರ್ಯಾಡಿಕಲ್ಸು ಆಕ್ಸಿಡೇಟಿವ್ ಸ್ಟ್ರೆಸ್ ಇದ್ದಾಗಲೇ ಜಾಯಿಂಟಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ಆಸ್ಟಿಯೋಆರ್ಥೈಟಿಸ್ ಇರ್ಬೋದು, ರುಮಟಾಯ್ಡ್ ಆರ್ಥೈಟಿಸ್ ಇರ್ಬೋದು, ಗೌಟ್ ಇರ್ಬೋದು. ಸೊ ಈ ಎಲ್ಲ ಕಂಡೀಷನ್ಸಲ್ಲೂ ಇನ್ಫ್ಲಮೇಷನ್ ಜಾಸ್ತಿ ಇರುತ್ತೆ ಬಾಡಿಲಿ. ಸೊ ಈ ವೈಟಮಿನ್ ಸಿ ಇರೋದ್ರಿಂದ ಯಥೇಚ್ಛವಾಗಿ ನಿಂಬೆಹಣ್ಣಲ್ಲಿ ಆ ಒಂದು ಫ್ರೀ ರ್ಯಾಡಿಕಲ್ಸ್ನ ಅದು ಅವಾಯ್ಡ್ ಮಾಡುತ್ತೆ, ಇನ್ಫ್ಲಮೇಷನ್ನ ಕಡಿಮೆ ಮಾಡುತ್ತೆ. ಸೊ ಇನ್ಫ್ಲಮೇಷನ್ ಕಡಿಮೆ ಆಯಿತು ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಮಂಡಿಲಿ ಇನ್ಫ್ಲಮೇಷನ್ ಆದಾಗ ಊತ ಬರುತ್ತೆ, ನೋವು ಬರುತ್ತೆ, ರೆಡ್ನೆಸ್ ಇರುತ್ತೆ, ಜಾಯಿಂಟ್ ಸ್ಟಿಫ್ ಆಗುತ್ತೆ, ಮೂವ್ಮೆಂಟ್ಸ್ ಬ್ಲಾಕ್ ಆಗುತ್ತೆ, ಆ ಥರ ಆಗೋ ಚಾನ್ಸ್ ಇರುತ್ತೆ. ಸೊ ಈ ರೀತಿ ಇನ್ಫ್ಲಮೇಷನ್ಸ್ ಕಡಿಮೆ ಆಗಿಬಿಡ್ತು, ಫ್ರೀ ರ್ಯಾಡಿಕಲ್ಸ್ ದೇಹದಲ್ಲಿ ಕಡಿಮೆ ಆಯಿತು ಅಂತಂದರೆ ಆಟೋಮೆಟಿಕ್ಕಾಗಿ ನಿಮಗೆ ಜಾಯಿಂಟ್ ಸಿಮ್ಟಮ್ಸ್ ಏನಿರ್ತಾರೆ. ಕೆಲವರು ಬೆಳಗ್ಗೆ ಎದ್ದ ತಕ್ಷಣ ಜಾಯಿಂಟ್ ನೋವು ಅಂತಿರ್ತಾರೆ, ಓಡೋಕ್ಕಾಗ ಸ್ಟಿಫ್ ಆಗಿಬಿಡುತ್ತೆ ಜಾಯಿಂಟು, ಒಂದು 10 ಹೆಜ್ಜೆ ನಡೆಯೋ ತನಕ ನೋವು ಜಾಸ್ತಿ ಇರುತ್ತೆ, ಆಮೇಲೆ ದಾನಕ್ಕೆ ಪೇಯ್ನ್ ಕಡಿಮೆ ಆಯ್ತು ಅಂತ ಹೇಳ್ತಾರೆ. ಸೊ ಯಾರ್ಯಾರಿಗೆ ಮಂಡಿ ನೋವಿದೆ, ಆಸ್ಟಿಯೋಆರ್ಥೈಟಿಸಿಂದ ಇರ್ಬೋದು, ರುಮಟಾಯ್ಡ್ ಆರ್ಥೈಟಿಸ್ ಇರ್ಬೋದು, ಬೇರೆ ಬೇರೆ ಜಾಯಿಂಟ್ ಪೇಯ್ನ್ಸ್ ಇರ್ಬೋದು, ಅವರೆಲ್ಲರೂ ವೈಟಮಿನ್ ಸಿ ರಿಚ್ ಇರುವಂಥ ನಿಂಬೆಹಣ್ಣು ಬೆಳಗ್ಗೆ ಎದ್ದು ಬಿಸಿನೀರಲ್ಲಿ ಒಂದು ಒಳ್ಳೆ ಹಿಂಡ್ಬಿಟ್ಟು ಕುಡಿದ್ಬಿಡ್ಬೋದು. ಇಲ್ಲ ಅಂತಂದರೆ ತಿಂಡಿಗೋ ಅಥವಾ ಬೇರೆ ಪಾನಕ ಥರ ನಿಂಬೆಹಣ್ಣು ಜ್ಯೂಸ್ ಥರ ಮಾಡ್ಕೊಂಡು ಕುಡ್ಬೇಕಾದ್ರೆ ಕುಡಿಬೋದು. ಸೊ ವೈಟಮಿನ್ ಸಿ ರಿಚ್ ಇರೋದ್ರಿಂದ ನಿಮ್ಗೆ ಈ ರೀತಿಯ ಬಹಳ ಜಾಯಿಂಟ್ ಪೇಯ್ನ್ಸ್ಗೆ ಅನುಕೂಲ ಆಗುತ್ತೆ. ಯಾರಿಗೆ ಜಾಯಿಂಟ್ ಪೇಯ್ನ್ಸ್ ಇದೆ, ಮಂಡಿ ನೋವು ಇರ್ತೀರ, ವೈಟಮಿನ್ ಸಿ ಇರುವಂಥ ನಿಂಬೆಹಣ್ಣನ್ನ ಒಂದು ಜ್ಯೂಸ್ನ ಪ್ರತಿದಿನ ಉಪಯೋಗಿಸೋದು ಒಂದು ಲೋಟದಲ್ಲಿ ಪಾನಕ ಥರ ಭಾಳ ಒಳ್ಳೆಯದು. ನಂಬರ್ 2ನೇದು ವೈಟಮಿನ್ ಸಿ ಏನಿರುತ್ತಲ್ಲ, ಇಟ್ ಹೆಲ್ಪ್ಸ್ ಇನ್ ದ ಸೆನ್ಸ್ ಆಫ್ ಕೊಲ್ಲಾಜನ್ ಆ್ಯಂಡ್ ಬೋನ್ ಸಪೋರ್ಟ್ ಅಂತ ಹೇಳ್ತೀವಿ. ಕೊಲ್ಲಾಜನ್ ಅಂತ ಒಂದು ಪ್ರೋಟೀನ್ ಇದೆ ಗೆಳೆಯರೆ. ಆ ಕೊಲ್ಲಾಜನ್ನು ಬೋನ್ಸ್ ಫಾರ್ಮೇಷನಲ್ಲಿ, ಕಾರ್ಟ್ಲೇಜ್ ಅಂತ ಮೃದಸ್ಥಿ ಅಂತೀವಲ್ಲ, ಈ ಜಾಯಿಂಟ್ ಸರ್ಫೇಸ್ ಮೃದಸ್ಥಿ ಕಾರ್ಟ್ಲೇಜರಲ್ಲಿ, ಟೆಂಡನ್ಸಲ್ಲಿ, ಲಿಗಮೆಂಟ್ಸಲ್ಲಿ, ಇವುಗಳೆಲ್ಲಲ್ಲೂ ಯಥೇಚ್ಛವಾಗಿರುವಂಥದ್ದು ಒಂದು ಪ್ರೋಟೀನ್ ಅಂದರೆ ಕೊಲ್ಲಾಜನ್. ಸೊ ಕೊಲ್ಲಾಜನ್ ಸಿಂಥಸಿಸ್ ಆಗಿ, ಕೊಲ್ಲಾಜನ್ ಪ್ರೊಡಕ್ಷನ್ ಆಗೋಕ್ಕೆ ವೈಟಮಿನ್ ಸಿ ಭಾಳ ಇಂಪಾರ್ಟೆಂಟು. ನಿಮ್ಗೆ ಗೊತ್ತಿರೋಂಗೆ ವೈಟಮಿನ್ ಸಿ ಲೆಮನ್ನಲ್ಲಿ, ನಿಂಬೆಹಣ್ಣಲ್ಲಿ ಯಥೇಚ್ಛವಾಗಿರುತ್ತೆ. ಸೊ ವೈಟಮಿನ್ ಸಿ ಚೆನ್ನಾಗಿತ್ತಪ್ಪ ಅಂತಂದರೆ ಒಳ್ಳೆ ಪ್ರೋಟೀನ್ ಕೊಲ್ಲಾಜನ್ ಉತ್ಪತ್ತಿ ಆಗುತ್ತೆ. ಹಾಗಾಗಿ ಜಾಯಿಂಟ್ದು ಹೆಲ್ತ್ ಇರ್ಬೋದು, ಸ್ಟಿಫ್ನೆಸ್ ಇರ್ಬೋದು, ಅಥವಾ ಜಾಯಿಂಟ್ದು ನ್ಯೂಟ್ರಿಷನ್ ಚೆನ್ನಾಗಿರೋದ್ರಿಂದ ಜಾಯಿಂಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ, ಕಾರ್ಟೇಜ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಸೊ ಹಾಗೇನಾಗುತ್ತೆ, ಜಾಯಿಂಟಲ್ಲಿ ಪೇಯ್ನು, ಸ್ಟಿಫ್ನೆಸ್ ಬರೋದು ಅವಾಯ್ಡ್ ಆಗುತ್ತೆ, ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ಜೊತೆಗೆ ಏಟಾಗಿತ್ತು ಅಂದ್ಕೊಳ್ಳಿ, ಇಂಜುರಿ, ಲಿಗಮೆಂಟ್ ಸ್ಪ್ರೈನ್ ಆಗುತ್ತೆ ಅಂತೇಳಿ, ಆ್ಯಂಕಲ್ ಟ್ವಿಸ್ಟ್ ಆಗಿ ಸ್ಪ್ರೈನ್ ಆಗಿರುತ್ತೆ, ಅಥವಾ ಮಂಡಿಗೆ ಸ್ಟ್ರೈನ್ ಆಗಿರುತ್ತೆ. ಸೊ ಈ ಥರ ಎಲ್ಲ ಆದರೂ ಕೂಡ ಕೊಲ್ಲಾಜನ್ ರಿಚ್ ಇರುವಂತಹ ಈ ವೈಟಮಿನ್ ಸಿ ಉಪಯೋಗ ಆಗೋದ್ರಿಂದ ಏನಾಗುತ್ತೆ, ನಿಮಗೆ ಹೀಲಿಂಗ್ ಚೆನ್ನಾಗಾಗುತ್ತೆ. ಕೊಲ್ಲಾಜನ್ ಯಥೇಚ್ಛವಾಗಿ ಸಿಂಥಸಿಸ್ ಆಗುತ್ತೆ. ಸೊ ಹಾಗೆ ಬೋನ್ಸಲ್ಲಿರುವಂಥ ಬೋನ್ ಇರ್ಬೋದು, ಕೊಲ್ಲಾಜನ್ ಬೋನ್ಸಲ್ಲಿರುತ್ತೆ. ನಾವು ಆವಾಗಲೇ ಹೇಳ್ದಂಗೆ ಲಿಗಮೆಂಟ್ಸ್ ಹೀಲಿಂಗ್ ಎಲ್ಲ ಹೆಲ್ಪ್ ಆಗುತ್ತೆ. ಸೊ ಟೆಂಡನ್ಸ್, ಪ್ರತಿಯೊಂದು ಮಸ್ಕ್ಯುಲರ್ ಸಿಸ್ಟಮ್ ಇರುವಂಥ ಏನೋ ಒಂದು ರೆಸಿಲೆನ್ಸಿ ಅಂತ ಹೇಳ್ತೀವಿ, ರೆಸಿಲೆನ್ಸಿ ಇರ್ಬೋದು, ಕ್ವಾಲಿಟಿ ಆಫ್ ಟಿಶ್ಯೂ ಅದು ಇಂಪ್ರೂವ್ ಆಗಿ ಕೊಲ್ಲಾಜನ್ ಭಾಳ ಮುಖ್ಯ. ಕೊಲ್ಲಾಜನ್ ಉತ್ಪತ್ತಿ ಮಾಡೋಕ್ಕೆ ನಿಂಬೆಹಣ್ಣು ಭಾಳ ಮುಖ್ಯ. ನಂಬರ್ 3 ಮುಖ್ಯವಾದ ಏನಪ್ಪ ನಿಂಬೆಹಣ್ಣು ಅನುಕೂಲ ಅಂದರೆ ವೈಟಮಿನ್ ಸಿ ಇರುತ್ತಲ್ಲ, ಇಟ್ ಎನ್ಹ್ಯಾನ್ಸಸ್ ದ ಅಬ್ಸಾರ್ಪ್ಷನ್ ಆಫ್ ಕ್ಯಾಲ್ಶಿಯಮ್ ಅಂತ ಹೇಳ್ತೀವಿ. ನಿಮ್ಗೆ ಗೊತ್ತಿಲ್ಲ, ಬೋನ್ ಅಂದರೆ ಕ್ಯಾಲ್ಶಿಯಮ್ಮು, ಕ್ಯಾಲ್ಶಿಯಮ್ ಅಂದರೆ ಬೋನ್ ಅಲ್ವಾ? ಬೋನಲ್ಲಿ ಯಥೇಚ್ಛವಾದ ಮಿನರಲ್ ಹೇಳಿಯಪ್ಪ ಅಂದರೆ ಕ್ಯಾಲ್ಶಿಯಮ್, ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ಸೊ ಕ್ಯಾಲ್ಶಿಯಮ್ಮು ನಮ್ಮ ದೇಹಕ್ಕೆ ಚೆನ್ನಾಗಿ ಬೇಕು, ಬೋನ್ ಸ್ಟ್ರಾಂಗ್ ಆಗಿರಬೇಕು ಅಂದರೆ. ಸೊ ಬೋನ್ ಸ್ಟ್ರಾಂಗ್ ಇರಬೇಕು ಅಂದರೆ ಕ್ಯಾಲ್ಶಿಯಮ್ ಬೇಕು. ಕ್ಯಾಲ್ಶಿಯಮ್ ಅಬ್ಸಾರ್ಪ್ಷನ್ ಆಗಬೇಕಲ್ಲ, ಎಸ್ಪೆಷಲಿ ವಯಸ್ಸಾದ್ರಿಗೆ ಏನಾಗುತ್ತೆ, ಅಷ್ಟೊಂದು ಅಬ್ಸಾರ್ಪ್ಷನ್ ಕೆಪಾಸಿಟಿ ವಯಸ್ಸಾಗ್ತಾ ಆಸ್ಟಿಯೋಪೊರೋಸಿಸ್ ಅಬೌವ್ 50 ಇಯರ್ಸೇ ಆಸ್ಟಿಯೋಪೊರೋಸಿಸ್ ಆಗಿದೆ ಅಂತಂದರೆ, ಒಂದು ಕ್ಯಾಲ್ಶಿಯಮ್ ಏನು ತೊಗೊಳ್ತೀವೋ ಇಂಟೇಕ್ ಕಡಿಮೆ ಇರುತ್ತೆ, ತೊಗೊಂಡೋದು ಚೆನ್ನಾಗಿ ಅಬ್ಸಾರ್ಪ್ಷನ್ ಆಗಲ್ಲ, ಡೈಜೆಷನ್ ಆಗಲ್ಲ. ಸೊ ಹಾಗಾಗಿ ಅದು ಹೋಗಿ ಯಥೇಚ್ಛವಾಗಿ ಮೂಳೆಗೆ ಸೇರ್ತಾ ಇಲ್ಲ. ಹಾಗಾಗಿ ಬರ್ತಾ ಆಸ್ಟಿಯೋಪೀನಿಯಾ ಅಂತೀವಿ, ನೆಕ್ಸ್ಟ್ ಆಸ್ಟಿಯೋಪೊರೋಸಿಸ್ ಅಂತ ಮೂಳೆ ವೀಕ್ ಆಗಿಬಿಡುತ್ತೆ. ಸೊ ಮೂಳೆ ವೀಕ್ ಆಗಬಾರ್ದು, ಕ್ಯಾಲ್ಶಿಯಮ್ ಅಂಶ ಚೆನ್ನಾಗಿರಬೇಕು ಅಂತಂದರೆ ವೈಟಮಿನ್ ಸಿ ರಿಚ್ ಇರುವಂತಹ ನಿಮ್ಮ ನಿಂಬೆಹಣ್ಣು ತಿಂದಾಗ ಏನಾಗುತ್ತೆ, ಅಬ್ಸಾರ್ಪ್ಷನ್ ಚೆನ್ನಾಗುತ್ತೆ. ಕ್ಯಾಲ್ಶಿಯಮ್ನ ನಮ್ಮ ಸ್ಟಮಕಲ್ಲಿ ಇಂಟೆಸ್ಟೈನ್ಸ್ ಅಬ್ಸಾರ್ಪ್ಷನ್ ಮಾಡೋಕ್ಕೆ ಹೆಲ್ಪ್ ಮಾಡುವಂಥದ್ದು ಒಂದು ಮುಖ್ಯವಾದ ಒಂದು ಇದು ಅಂದರೆ ವೈಟಮಿನ್ ಸಿ. ಅದು ನಿಮ್ಮ ನಿಂಬೆಹಣ್ಣಲ್ಲಿ ಯಥೇಚ್ಛವಾಗುತ್ತೆ ಗೆಳೆಯರೆ. ಸೊ ವೈಟಮಿನ್ಸ್ ನೀವು ಗ್ರೀನ್ ಲೀಫ್ ವೆಜಿಟೇಬಲ್ಸು ಅಥವಾ ಏನೋ ಅದನ್ನು ಚಿತ್ರಾನ್ನ ಮಾಡೋದಲ್ಲೋ, ಅಥವಾ ನಿಮ್ಮ ಏನಕ್ಕಾದರೂ ಸಪೋಸ್ ನೀವು ಚಿತ್ರಾನ್ನ ಮಾಡ್ಬೋದು, ನಿಂಬೆಹಣ್ಣು ಚಿತ್ರಾನ್ನ ಮಾಡ್ಕೊಂಡು ತಿಂತೀವಿ, ಅಥವಾ ಉಪ್ಪಿಟ್ಟಿಗೂ ನಿಂಬೆಹಣ್ಣು ಹಿಂಡ್ಬೋದು,
ಸಲಾಡ್ ಮೇಲೆ ನಿಂಬೆಹಣ್ಣು ಹಾಕ್ಕೊಳ್ತೀವಿ ಅಲ್ವಾ, ಈರುಳ್ಳಿ ಮೇಲೆ ನಿಂಬೆಹಣ್ಣು ಹಾಕ್ಕೊತೀವಿ. ಸೊ ಈ ಥರ ನಿಂಬೆಹಣ್ಣು ಯಥೇಚ್ಛ ಉಪಯೋಗಿಸಿದ ಊಟ ತಿಂಡಿ ಮಾಡುವಾಗ ಆ ಕ್ಯಾಲ್ಶಿಯಂ ಅಂಶ ಅಬ್ಸರ್ಪ್ಷನ್ ಹಾಕಿ ಭಾಳ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನೀವು ನಿಂಬೆಹಣ್ಣನ್ನು ಊಟದಲ್ಲಿ ಕೂಡ ಕೆಲವರು ಇವನ್ನು ನಿಂಬೆಹಣ್ಣ ಏನೋ ಸಲಾಡ್ ಗಿಲಾಡ್ಗೆ ಹಿಂಡ್ಕೊಂಡು ತಿಂತೀವಿ, ಇಲ್ಲ ರಸಮ್ ಕೂಡ ಕೆಲವರು ಹಿಂಡ್ಕೊಳ್ತಾರೆ. ಆ ಥರ ಹಿಂಡ್ಕೊಳ್ಳೋದ್ರಿಂದ ವೈಟಮಿನ್ ಸಿ ಭಾಳ ಹೆಲ್ಪ್ ಆಗುತ್ತೆ ನ್ಯೂಟ್ರಿಷನ್ಗೆ. ಇಲ್ಲ ಒಂದು ನಿಂಬೆಹಣ್ಣು ಜ್ಯೂಸ್ ಪಕ್ಕದ ಇಟ್ಕೊಂಡು ಕುಡಿದ್ಬಿಡೋದು ಊಟ ಮಾಡ್ಬೇಕಾದ್ರೆ. ಸೊ ಏನಾಗುತ್ತೆ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ಗೆ ಭಾಳ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ನಾನು ಹೇಳ್ತೀನಿ ರಾಗಿ ಇಸ್ ರಿಚೆಸ್ ಆಫ್ ಕ್ಯಾಲ್ಶಿಯಂ ಅಂತ ಹೇಳ್ತಿರ್ತೀನಿ. ರಾಗಿ ಮುದ್ದೆ ತಿಂದ ಮೇಲೆ ಒಂದು ಲೋಟ ನಿಂಬೆಹಣ್ಣು ಜ್ಯೂಸ್ ಕುಡಿದ್ರೆ ಅಲ್ಲಿರೋದು ಕ್ಯಾಲ್ಶಿಯಂ ಚೆನ್ನಾಗಿ ಅಬ್ಸಾರ್ಪ್ಷನ್ ಆಗುತ್ತೆ. ಯಾಕೆಂದರೆ ಕ್ಯಾಲ್ಶಿಯಂನ ಅಬ್ಸಾರ್ಪ್ಷನ್ನ ಎನ್ಹಾನ್ಸ್ ಮಾಡುವಂಥದ್ದು ವೈಟಮಿನ್ ಸಿ ನಿಮ್ಮ ನಿಂಬೆಹಣ್ಣಲ್ಲಿ ಯಥೇಚ್ಛವಾಗಿದೆ. ಇಲ್ಲ 4ನೇದು, ನಿಂಬೆಹಣ್ಣಲ್ಲಿ ನಿಮ್ಮ ಯೂರಿಕ್ ಆ್ಯಸಿಡ್ ಲೆವೆಲ್ನ ಕಡಿಮೆ ಮಾಡುತ್ತೆ. ನಿಂಬೆಹಣ್ಣು ಹೆಂಗೆ ಸರ್ ಕಡಿಮೆ ಮಾಡಿದ್ರೆ ವೈಟಮಿನ್ ಸಿ ಇರುತ್ತಲ್ಲ, ಸೊ ಇಟ್ ಆಲ್ಕಲೈಸಸ್ ದ pH, ಬ್ಲಡ್ನ pH ಅಂತ ಆಲ್ಕಲೈಸ್ ಮಾಡಿಬಿಡುತ್ತೆ. ಸೊ ಆಲ್ಕಲೈಸ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಿಮ್ಮ ಯೂರಿಕ್ ಆ್ಯಸಿಡ್ ಲೆವೆಲ್ಲು ಆಟೋಮೆಟಿಕಾಗಿ ಕಡಿಮೆ ಆಗುತ್ತೆ. ಜೊತೆಗೆ ಎಕ್ಸೆಸ್ ಆಫ್ ಯೂರಿಕ್ ಆ್ಯಸಿಡ್ನ ಒಂದು ಯೂರಿನ್ ಮುಖಾಂತರ, ನಾವು ಯೂರಿಕ್ ಆ್ಯಸಿಡ್ ಜಾಸ್ತಿ ಇರೋ ಗೌಟ್ ಕಾಯಿಲೆಯವ್ರಿಗೆ ನೀರು ಚೆನ್ನಾಗಿ ಕುಡಿಬೇಕು ಅಂತ ಹೇಳ್ತೀವಿ. ಜೊತೆಗೆ ನಿಂಬೆಹಣ್ಣು ಉಪಯೋಗಿಸ್ತಾ ಏನಾಗುತ್ತೆ ಅಂದರೆ ಎಕ್ಸೆಸ್ ಇರುವಂತಹ ಯೂರಿಕ್ ಆ್ಯಸಿಡ್ಡು ಬ್ಲಡ್ ಆಲ್ಕಲೈಸ್ ಆಗಿ ಎಕ್ಸೆಸ್ ಯೂರಿಕ್ ಆ್ಯಸಿಡ್ ಮೂತ್ರದ ರೂಪದಲ್ಲಿ ಹೊರಡೆ ಹೊರಟೋದು ದೇಹದಿಂದ. ಸೊ ನಾನು ಗೌಟ್ ಕುರಿತಾಗೆ ಒಂದು ವಿಡಿಯೋ ಮಾಡಿ ದಯವಿಟ್ಟು ಆ ವಿಡಿಯೋ ನೋಡಿ. ಸೊ ಗೌಟಲ್ಲಿ ಯೂರಿಕ್ ಆ್ಯಸಿಡ್ ಪ್ರಮಾಣ ದೇಹದಲ್ಲಿ ಹೆಚ್ಚಾಗಿರುತ್ತೆ. ಸೊ ದೇಹದಲ್ಲಿ ಯೂರಿಕ್ ಆ್ಯಸಿಡ್ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಜಾಯಿಂಟಲ್ಲಿ ಅದು ಡೆಪಾಸಿಟ್ ಆಗಿ ಯೂರಿಕ್ ಕ್ರಿಸ್ಟಲ್ಸ್ ಡೆಪಾಸಿಟ್ ಆಗಿಬಿಟ್ಟು ಪೇಯ್ನ್ ಕೊಡುವಂಥದ್ದು, ಇನ್ಫ್ಲಮೇಷನ್ ಕೊಡುವಂಥದ್ದು, ಸ್ವೆಲ್ಲಿಂಗ್ ಬರುವಂಥದ್ದು ಹಂಗೆಲ್ಲ ಆಗುತ್ತೆ. ಸೊ ಯೂರಿಕ್ ಆ್ಯಸಿಡ್ ಎಕ್ಸಸ್ ಇರೋದ್ರಿಂದ ಈ ವೈಟಮಿನ್ ಸಿ ರಿಚ್ ಇರುವಂಥ ನಿಂಬೆಹಣ್ಣು ಜ್ಯೂಸ್ ಕುಡಿಯೋದ್ರಿಂದ ಯೂರಿಕ್ ಆ್ಯಸಿಡ್ ಮೂತ್ರದಲ್ಲಿ ಹೋಗೋದ್ರಿಂದ ಏನಾಗುತ್ತೆ ಆಟೋಮೆಟಿಕ್ಕಾಗಿ ನಿಮಗೆ ಪೇಯ್ನು, ಸ್ವೆಲ್ಲಿಂಗು, ಜಾಯಿಂಟ್ ಸ್ಟಿಫ್ನೆಸ್ ಅವೆಲ್ಲ ಕಡಿಮೆ ಆಗುತ್ತೆ. ಸೊ ಹಾಗೆ ಗೌಟ್ ಕಾಯಿಲೆಯವರು ಯಥೇಚ್ಛವಾಗಿ ನಿಂಬೆಹಣ್ಣು ಉಳಿಸೋದು ಭಾಳ ಒಳ್ಳೆಯದು. ನಂಬರ್ 5ನೇದು, ಯಾವುದಾದ್ರು ಇಂಜುರಿ ಆದಾಗ ಹೀಲ್ ಆಗೋದನ್ನು ಫಾಸ್ಟ್ ಮಾಡಿಬಿಡುತ್ತೆ. ಎನ್ಹಾನ್ಸಸ್ ದ ಹೀಲಿಂಗ್ ಆಫ್ ದ ಇಂಜೂರ್ಡ್ ಸಾಫ್ಟ್ ಟಿಶ್ಯೂ ಅಂತ ಹೇಳ್ತೀವಿ. ನಿಮಗೆ ಆ್ಯಂಕಲ್ ಸ್ಪ್ರೈನ್ ಆಗಿರುತ್ತೆ, ಅಥವಾ ಮಂಡಿಯಲ್ಲಿ ಇಂಜುರಿ ಆಗಿರುತ್ತೆ, ಮಂಡಿ ಸ್ಟ್ರೈನ್ ಆಗಿರುತ್ತೆ, ಅಲ್ಲಿ ಫ್ರ್ಯಾಕ್ಚರ್ಸ್ ಆಗುತ್ತೆ ಕೆಲಸ ಅಲ್ವಾ, ಬಿದ್ದು ಫ್ರ್ಯಾಕ್ಚರ್ ಆಗಿರುತ್ತೆ. ಸೊ ಈ ಥರ ಸಂದರ್ಭದಲ್ಲಿ ನೀವು ವೈಟಮಿನ್ ಸಿ ರಿಚ್ ಇರುವಂಥ ನಿಂಬೆಹಣ್ಣು ಉಪಯೋಗಿಸೋದ್ರಿಂದ ಇಟ್ ಎನ್ಹಾನ್ಸಸ್ ದ ಬೋನ್ ಹೀಲಿಂಗ್ ಅಂತ ಹೇಳ್ತೀವಿ. ಬೋನ್ ಹೀಲಿಂಗ್ ಇರ್ಬೋದು, ಸಾಫ್ಟ್ ಟಿಶ್ಯೂ ಹೀಲಿಂಗು, ಹೇಳಿದಂಗೆ ಕೊಲಾಜಿನ್ ಯಥೇಚ್ಛ ಉತ್ಪತ್ತಿ ಆಗೋದ್ರಿಂದ ಹೆಲ್ಪ್ ಆಗೋದ್ರಿಂದ ನಿಮಗೆ ಹೀಲಿಂಗ್ ಚೆನ್ನಾಗುತ್ತೆ ಮತ್ತು ಬೆಟರ್ ಕ್ವಾಲಿಟಿ ಹೀಲಿಂಗ್ ಆಗುತ್ತೆ. ಸೊ ನಾವು ಸ್ಪ್ರೈನ್ ಆದಾಗ, ಇಂಜುರೀಸ್ ಆದಾಗ ನಾವು ವೈಟಮಿನ್ ಸಿ ರಿಚ್ ಇರುವಂಥ ನಿಂಬೆಹಣ್ಣು ಪಾನಕನ ಉಪಯೋಗಿಸೋದು ಭಾಳ ಒಳ್ಳೆಯದು. ಹೀಲಿಂಗ್ ಚೆನ್ನಾಗುತ್ತೆ, ಬೆಟರ್ ಕ್ವಾಲಿಟಿ ಹೀಲ್ ಆಗುತ್ತೆ ಮತ್ತು ಫಾಸ್ಟಾಗಿ ರಿಕವರಿ ಆಗ್ತಾರೆ. ಸೊ ಹಾಗೆ ಫ್ರ್ಯಾಕ್ಚರ್ ಇರೋರು, ಸ್ಪ್ರೈನ್ ಆಗಿರೋ ಮಸ್ಕಲ್ ಸಿಸ್ಟಮಲ್ಲಿ ಅಲ್ಲಿ ಇಲ್ಲಿ ಪೇಯ್ನ್, ವೇಕ್ ಪೇಯ್ನ್ ಇರೋ, ಜಾಯಿಂಟ್ ಪೇಯ್ನ್ಸು, ಮಯಾಲ್ಜಾ ಅಲ್ಲೆಲ್ಲ ನೋವು ಅಂತಿರ್ತಾರೆ. ಸೊ ಅಂಥ ಇರೋರು ಒಂದೊಂದು ಲೋಟ ನೀವು ನಿಂಬೆಹಣ್ಣು ಪಾನಕನ ಉಪಯೋಗಿಸೋದು ಭಾಳ ಒಳ್ಳೆಯದು. ಇಲ್ಲ ನಿಂಬೆಹಣ್ಣಿನ 5 ಪ್ರಮುಖವಾದ ಏನು ಅಂಶಗಳಿದ್ದಾವೆ, ಯಾವ ರೀತಿ ನಮಗೆ ಬೋನ್ಸ್ ಆ್ಯಂಡ್ ಜಾಯಿಂಟ್ಸ್ಗೆ, ಮಸ್ಕ್ಯುಲೋಸ್ಕೆಲೆಟಲ್ ಸಿಸ್ಟಮ್ಗೆ, ಹೀಲಿಂಗ್ಗೆ ಮತ್ತು ಒಳ್ಳೆ ಕ್ಯಾಲ್ಶಿಯಂ ರಿಚ್ ಫುಡ್ ನ್ಯೂಟ್ರಿಷನಲ್ಲಿ ಅಬ್ಸರ್ಪ್ಷನ್ ಅದಕ್ಕೇನಂತ ವಿವರ ಹೇಳಿದ್ನಲ್ಲ, ಯಾವ್ಯಾವ ರೀತಿ ನಾವು ನಿಂಬೆಹಣ್ಣು ಉಪಯೋಗಿಸ್ಬೋದು ಅಂತ ಒಂದು ವಿವರ ಹೇಳ್ಬಿಡ್ತೀನಿ ಗೆಳೆಯರೆ. ಬೆಳಗ್ಗೆ ಎದ್ದಷ್ಟು ಒಂದು ಲೋಟದಲ್ಲಿ ನಿಂಬೆಹಣ್ಣು ಬಿಸಿನೀರಲ್ಲಿ ಹಿಂಡ್ಬಿಟ್ಟು ಕುಡಿದ್ರೆ ಭಾಳ ಒಳ್ಳೆಯದು, ವೆಯ್ಟ್ ಕಡಿಮೆ ಆಗೋದಕ್ಕೂ ಒಳ್ಳೆಯದು ಅಂತ ಹೇಳ್ತಾರೆ. ಜೊತೆಗೆ ನಿಮ್ಮ ಬೋನ್ ಹೆಲ್ತ್ ಕೂಡ ಒಳ್ಳೆಯದು. ಇಲ್ಲ ನೀವು ಹೇಳ್ದಂಗೆ ಸಲಾಡಲ್ಲಿ ಹಿಂಡ್ಕೊಂಡು ತಿನ್ಬೋದು, ಅಥವಾ ಸಾಂಬಾರು, ಉಪ್ಪಿಟ್ಟಲ್ಲಿ, ಅವಲಕ್ಕಿಯಲ್ಲಿ ಚಿತ್ರಾನ್ನ, ನಿಂಬೆಹಣ್ಣು ಚಿತ್ರಾನ್ನ ಅಂತಲೇ ಮಾಡ್ತಾರೆ. ಸೊ ನಿಂಬೆಹಣ್ಣು ಯಥೇಚ್ಛವಾಗಿ ಅದರಲ್ಲಿ ಬಳಸ್ಕೋಬೋದು. ಇಲ್ಲಾಂದರೆ ಮಧ್ಯಾಹ್ನ ಟೈಮು, ಈವ್ನಿಂಗ್ ಟೈಮಲ್ಲಿ ಬೇಸಿಗೆ ಕಾಲದ ನಿಂಬೆಹಣ್ಣು ಪಾನಕ ಮಾಡ್ಕೊಂಡು ಕುಡಿಬೋದು. ಸೊ ಈ ರೀತಿಯೆಲ್ಲ ನಿಂಬೆಹಣ್ಣನ್ನ ನಾವು ಯಥೇಚ್ಛವಾಗಿ ಬಳಸೋದ್ರಿಂದ ಏನಾಗುತ್ತೆ, ನಮಗೆ ಮಸ್ಕಲ್ ಸಿಸ್ಟಮ್ ಇರುವಂತಹ ಪ್ರಾಬ್ಲಮ್ಸು ಕಡಿಮೆ ಆಗುತ್ತೆ ಮತ್ತು ಹೀಲಿಂಗು ಅವೆಲ್ಲ ಚೆನ್ನಾಗತ್ತೆ ಗೆಳೆಯರೆ. ಸೊ ಇಷ್ಟು ವಿವರವಾಗಿ ಹೇಳಿದ್ದೀನಿ. ನಿಂಬೆಹಣ್ಣು ಭಾಳ ಚೀಪು ಅಲ್ವಾ, ಐತೆ ಎಲ್ಲ ಟೈಮಲ್ಲಿ ಸಿಗುತ್ತೆ. ಮನೆ ಹಿಂದೆ ಯಾವುದೋ ಶೋ ಗಿಡಗಳು ಬೆಳೆ ಬದಲು ನಿಂಬೆಹಣ್ಣು ಗಿಡ ಬೆಳೆಸ್ಬಿಡಿ, ಬೇಕಾಷ್ಟು ನಮ್ಮಲ್ಲೊಂದು ನಿಂಬೆಹಣ್ಣು ಗಿಡ ಬೆಳೆಸ್ತೀವಿ, ಬೇಕಾಷ್ಟು ನಿಂಬೆಹಣ್ಣು ಕೊಡ್ತಾ ಇರುತ್ತೆ. ಸೊ ಹಾಗಾಗಿ ನಿಂಬೆಹಣ್ಣನ್ನ ನೀವು ತರಕಾರಿ ಥರ ಮನೇಲಿ ಇಟ್ಕೊಂಡಿರಿ, ಫ್ರಿಜ್ಜಲ್ಲಿ ಎಷ್ಟೊಂದು ದಿನ ಬೇಕಾಗಿ ಇಟ್ಕೋಬೋದು. ಪ್ರತಿ ದಿವಸ ಒಂದೊಂದು ನಿಂಬೆಹಣ್ಣು ಉಪಯೋಗಿಸೋದು ಭಾಳ ಒಳ್ಳೆಯದು. ಎಷ್ಟೊಂದು ಅನುಕೂಲ ಇದೆ, ಮಸ್ಕಲ್ ಸಿಸ್ಟಮ್ಗೆ ಅನುಕೂಲ ಇದೆ, ಬೋನ್ ಹೆಲ್ತ್ಗೆ ಅನುಕೂಲ ಇದೆ, ಲಿಗಮೆಂಟ್ಸ್ಗೆ, ಜಾಯಿಂಟ್ ಸರ್ಫೇಸ್ಗೆ, ಇನ್ಫ್ಲಮೇಷನ್ ಕಡಿಮೆ ಆಗಿ, ಆಕ್ಸಿಡೇಷನ್ಸ್ ಕಡಿಮೆ ಆಗಿ, ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಸೊ ಹಾಗೆ 1 ಲೋಟ ನಿಂಬೆಹಣ್ಣು ಜ್ಯೂಸನ್ನು ಪ್ರತಿನಿತ್ಯ ನಿಮ್ಮ ದೈನಂದಿನ ಒಂದು ಆಹಾರ ಪದ್ಧತಿಯಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳಿ. ಯಾಕೆಂತಂದರೆ ಫ್ರೂಟ್ ಜ್ಯೂಸ್ ಎಲ್ಲ ಕಾಸ್ಟ್ಲಿ ಅಲ್ವಾ, ನೀವು ದಾಳಿಂಬೆ ಜ್ಯೂಸ್ ಕುಡಿಬೇಕು, ಇನ್ನು ಪಪ್ಪಾಯ ಜ್ಯೂಸ್ ಕುಡಿಬೇಕು, ಅದೆಲ್ಲ ಕಾಸ್ಟ್ಲಿ ಆಗುತ್ತೆ. ಇದರ ಭಾಳ ಚೀಪ್ ಆ್ಯಂಡ್ ಬೆಸ್ಟ್ ನಿಂಬೆಹಣ್ಣು ಅಲ್ವಾ. ಸೊ ಹಾಗಾಗಿ ಪ್ರತಿ ಸಲ ಸಂತೆಗೆ ಹೋದಾಗ ನಿಮ್ಮ ಮನೆಯವ್ರಿಗೆ ಒಂದು ಡಜನ್ ನಿಂಬೆಹಣ್ಣು ತಿನ್ನೋಕೆ ಹೇಳಿ, ಎವ್ರಿಡೇ ಆದಷ್ಟು ಒಂದೊಂದು ಲೋಟ ಪಾನಕ ಮಾಡ್ಕೊಂಡು ಕುಡೀರಿ, ಆರೋಗ್ಯದಿಂದಿರಿ. ಆಲ್ ದ ಬೆಸ್ಟ್. ಯಾಕೆಂದರೆ ಹೆಲ್ತ್ ಈಸ್ ವೆಲ್ತ್. ಉತ್ತಮವಾದ ಒಂದು ವೀಡಿಯೋನ ನಿಮಗೆ ಮಾಡಿದ್ದೀನಿ ಅಂದ್ಕೊಳ್ಳೋವಂಥ ಸಂತೃಪ್ತಿ ನನಗಿದೆ. ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಫ್ರೀ ಅಪ್ಲೋಡ್ಸ್ ಬರ್ತಾ ಇರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್.